ಹಸಿವಾಗಿತ್ತು ತಾಯಿ. ನೀನು ನೀಡಿದ್ದು ಪರಮಾನಂದವಾಯಿತು. ಇದ್ದರೆ ನಿನ್ನಂಥ ಭಕ್ತಳಿರಬೇಕು. ನಿನಗೆ ನೀಡಲು ಪಡೆದು ಬಂದಿರಬೇಕು ತಂದೆ. ನಿನ್ನಂಥ ಕಾರುಣ್ಯ ರಸಭರಿತವಾದ ಭೋಜನವನ್ನ ನನಗೆ ಯಾರು ಮಾಡಿಸಿಲ್ಲ. ನಿನ್ನಂಥವಳಿಗೆ ಕಾಡುವವರ ಬಗ್ಗೆ ನನಗೆ ಕೋಪ ಇದೆ. ಕಾಡುವವರೇ? ನನಗೆ ವೈರಿಗಳೇ ಇಲ್ಲ. ನನಗೆ ಕಾಡುವವರ ಬಗ್ಗೆ ಕೋಪ ತಾಪ ತಾಳಿ ಶಾಪ ಕೊಟ್ಟರೆ ನಿನ್ನ ದೈವತ್ವದ ಸಾರ್ಥಕತೆ ಏನು? ಹುಚ್ಚಿ, ವೈರಿಗಳೇ ಇಲ್ಲ ಎಂದು ಹೇಳಲಿಲ್ಲ. ನಿನಗೊಂದು ನೀಡಿ ತಮಗೊಂದು ಉಣ್ಣುವ ನಿನ್ನ ನಾದಿನಿ ಮತ್ತು ನೆಗೆಣ್ಣಿಯರು ನಿನ್ನ ವೈರಿಗಳಲ್ಲವೇ? ನಿನಗೆ ಹರುಕು ಸೀರೆ ಕೊಟ್ಟು ಉಳಿದ ಸೊಸೆಯಂದಿರಿಗೆ ಪೀತಾಂಬರ ಕೊಡುವ ಆ ನಿನ್ನ ಅತ್ತೆ ಮಾವ ನಿನ್ನ ವೈರಿಗಳಲ್ಲವೇ? ನನಗೆ ಗೊತ್ತಿಲ್ಲ ಎಂದು ಮುಚ್ಚಿಡಬೇಡ. ಲೋಕದ ಬಾಯಿ ಯಾವಾಗಲೂ ತೆರೆದಿರುತ್ತದೆ. ಸ್ವಾಮಿ, ಗೋ ಸೇವೆ, ನಿನ್ನ ಸೇವೆ ಮಾಡುವ ಭಾಗ್ಯ ದೊರೆತದ್ದು ಅವರಿಂದಲೇ ಅಲ್ಲವೇ? ಶತ್ರುಗಳನ್ನು ಮಿತ್ರರೆಂದು ಭಾವಿಸುವ ನಿನ್ನ ನಡತೆ ಲೋಕವಿಸ್ಮಯವಾದುದು. ಗುಡಿಸಲದಾಗ ಜಂಗಮ ಇದ್ರು ಪರೀಕ್ಷೆ ಮಾಡಿ ನೋಡ್ಬೇಕು. ದುಡುಕಿ ಕೊಲೆಗಾರನಾಗಬಾರ್ದು. ಅಮ್ಮ, ನಿನ್ನ ಮನೆಯವರಿಗೆ ಶಾಪ ಕೊಟ್ಟೆನೆಂದು ಸಿಟ್ಟಾಗಬೇಡ. ನಾನು ಶಾಪ ಕೊಡದಿದ್ದರೂ ಅವರು ಮಾಡಿದ ಕರ್ಮವನ್ನ ಅವರು ಭೋಗಿಸಲೇಬೇಕು. ಮನುಷ್ಯನಿಗೆ ತಾನು ಮಾಡುವ ಕರ್ಮದಲ್ಲಿ ಆಯ್ಕೆ ಇದೆ, ಆದರೆ ಕರ್ಮಫಲದಲ್ಲಿ ಇಲ್ಲ. ಬೇಡ ಸ್ವಾಮಿ, ನನ್ನ ಮನೆಯವರಿಗೆ ಶಾಪ ಬೇಡ. ಇವರ ಮಾತಿನ ರೀತಿನ ಬೇರೆ ಐತಿ. ಅಮ್ಮ, ಆ ನಿನ್ನ ಮನೆಯಲ್ಲಿ ಅತಿಥಿ ಸತ್ಕಾರವೇ, ಜಪತಪಗಳೇ, ವ್ರತ ನಿಯಮಗಳೇ, ಗುರುಲಿಂಗ ಜಂಗಮರ ಸೇವೆಯೇ, ಭೂತದಯೇ, ಬಂಧುಜನ ದಾಕ್ಷಿಣ್ಯವೇ ಹೋಗಲಿ, ಜನ್ಮ ಸಾಫಲ್ಯದ ವಿಚಾರ ಯಾವುದೂ ಇಲ್ಲ. ಸ್ವಾಮಿ, ಅದಕ್ಕಾಗಿ ನಾನಿರುವೆ, ಕೈಲಾದಷ್ಟು ಮಾಡುವೆ. ನನ್ನ ಸಲುವಾಗಿಯಾದರೂ ನನ್ನ ಮನೆಯವರ ತಪ್ಪನ್ನು ಕ್ಷಮಿಸು. ಎಂಥ ಮಾತು! ಇವಳು ನನ್ನ ಹೆಂಡತಿ ಅಲ್ಲ, ನನ್ನ ಪಾಲಿನ ದೇವತೆ. ಇನ್ನು ಈ ಕೊಡಲಿಗೆ ಇಲ್ಲಿ ಕೆಲಸವಿಲ್ಲ. ಸ್ವಾಮಿ, ನಿನ್ನ ಭಕ್ತರಿಗೆ ದ್ರವ್ಯದ ಕೊರತೆಗೆ ಇವನ್ನೆಲ್ಲ ತೆಗೆದುಕೊಂಡು ನಾನೇನು ಮಾಡಲಿ? ನನಗೆ ನಿನ್ನ ವಿಭೂತಿ, ರುದ್ರಾಕ್ಷಿ, ಪಾದೋದಕ ಬೇಕು. ಅದುವೇ ಅಖಂಡ ಸಂಪತ್ತು. ಅದಿದ್ದರೆ ಸಾಕು. ಆಶ್ಚರ್ಯ! ದೇವರಿಗೆ ಪಾಠ ಕಲಿಸುವ ಸಾಧ್ಯ ಇವಳು. ಇನ್ನು ನನಗೆ ಬೇರೆ ದಾರಿ ಇಲ್ಲ. ಈ ಮುತ್ತುಗಳನ್ನು ನಾನೇ ಆಯ್ದುಕೊಳ್ಳುವೆ. ಅಮ್ಮ, ಈ ಮುತ್ತುಗಳನ್ನು ಉದುರಿಸಿದವನು ನಾನಲ್ಲ. ಇದು ನಿನ್ನ ಭಕ್ತಿಯ ಪ್ರಭಾವ. ಇರಲಿ, ಈ ಮುತ್ತುಗಳಿಂದ ನನ್ನ ಬಡತನವಾದರೂ ನೀಗಲಿ. ಅಮ್ಮ, ನಾನಿನ್ನು ನಿನ್ನ ಗುಡಿಸಲಿಗೆ ಬರುವುದಿಲ್ಲ. ಸ್ವಾಮಿ, ಈ ಅಡವಿಯಲ್ಲಿ ನನ್ನವರು ಯಾರಿದ್ದಾರೆ? ದನಕರುಗಳೇ ನನ್ನ ಬಂಧು ಬಳಗ. ನೀನೇ ನನ್ನ ದೇವರು. ದಿನವೂ ಗುಡಿಸಲಿಗೆ ಬಂದು ಈ ಬಡವಿ ನೀಡುವ ಅಂಬಲಿಯನ್ನು ಸವಿದು ಹೋಗಬೇಕು ತಂದೆ. ಅಮ್ಮ, ನಿನ್ನ ಅಂತಃಕರಣದ ಅಂಬಲಿಯನ್ನು ಸವಿದು ನನಗೆ ಹಾಗೆ ಹೋಗಲು ಮನಸ್ಸಾಗುತ್ತಿಲ್ಲ. ಏನಾದರೂ ಕೇಳು, ಬೇಡಲಾರದ ನಿನ್ನೆದುರು ಬಡವನಂತಾಗಿರುವೆ. ಈ ಪ್ರಪಂಚವೇ ನಿನ್ನ ಸೃಷ್ಟಿಯಾಗಿರುವಾಗ ನೀನೆಂತ ಬಡವನು ತಂದೆ? ನೀನು ಕೊಟ್ಟಿದ್ದನ್ನೇ ನಿನಗೆ ಅರ್ಪಿಸಿರುವೆ. ತಾಯಿ, ನಿನಗಾಗಿ ಅಲ್ಲದಿದ್ದರೂ ನಿನ್ನ ಜನರಿಗಾಗಿ ಆದರೂ ಕೇಳು ತಾಯಿ. ನನ್ನ ಜನರು ಕಷ್ಟಪಟ್ಟು ದುಡಿಯಬೇಕು. ನನ್ನ ಕುಲ ಬಾಂಧವರಿಗೆ ಬಡತನವೆಂದು ಬಾರದಿರಲಿ. ತಥಾಸ್ತು.
ನಿನ್ನ ಕುಲ ಬಾಂಧವರಿಗೆ ಬಡತನವೆಂದೂ ಬಾರದಿರಲಿ. ರಡ್ಡಿ ಬಂಗಾರದ ಕಡ್ಡಿ, ರಡ್ಡಿ ಬಂಗಾರದ ಕಡ್ಡಿ, ರಡ್ಡಿ ಬಂಗಾರದ ಕಡ್ಡಿ ಅನ್ನೋ ಮಾತು ಸೂರ್ಯ ಚಂದ್ರ ಇರುವವರೆಗೂ ಅಜರಾಮರವಾಗಿದೆ. ಇದು ನಾನು ನಿನಗೆ ಕೊಡುವ ಅಮ್ಮ. ಏನು ಸದ್ದು, ನಾನಿನ್ನು ಹೋಗಿ ಬರ. ಮಲ್ಲಾಂಬೆಯ ದರ್ಶನಕ್ಕಾಗಿ ಬಂದಿರುವೆ. ಆಹಾ, ಎಂಥ ಸೌಭಾಗ್ಯ! ಮಲ್ಲಯ್ಯ ಬೇರೆ ಅಲ್ಲ, ತಾವು ಬೇರೆ ಅಲ್ಲ. ಧನ್ಯಳಾದೆ. ಸ್ವಾಮಿ, ಇದೇನು ಕೈಯಲ್ಲಿ ಕೊಡಲಿ? ನಿನ್ನ ನೆಗಣ್ಣಿ ನಾದಿನಿಯರ ತಪ್ಪಿನಿಂದ ನನ್ನ ಕೈಗೆ ಬಂದ ಕೊಡಲಿ, ನಿನ್ನನ್ನು ಕತ್ತರಿಸಲಿಕ್ಕೆಂದು ತಂದ ಕೊಡಲಿ, ಈಗ ನನ್ನ ತಾಪ ಪಾಪವನ್ನು ಕತ್ತರಿಸುತ್ತಿರುವ ಕೊಡಲಿ. ಆ ಮಲ್ಲಯ್ಯನ ಕೃಪೆಯಿಂದ ನನ್ನ ಪಾಪವನ್ನು ಕತ್ತರಿಸುತ್ತಿರುವ ಕೊಡಲಿ. ಸಿರಿಗಿರಿ ಮಹಾಂತ ಮಲ್ಲಯ್ಯ ಉಘೇ ಉಘೇ, ಸಿರಿಗಿರಿ ಮಹಾಂತ ಮಲ್ಲಯ್ಯ ಉಘೇ ಉಘೇ. ಭೋಗದಲ್ಲಿ ಬಿದ್ದವರು ಬೆತ್ತಲೆಗೆ ಬೆದರಿದರೇನಯ್ಯ. ಏನಿದ್ದವೇ ಮನರು ಏನಾದರಯ್ಯ, ಏನಿದ್ದವೇ ಮನರು ಏನಾದರಯ್ಯ. ಚಿತ್ತರಂಜನಿ ಸೆರೆಗೊಡ್ಡಿ ಬೇಡುತ್ತಾಳೆ. ಅತಿ ಆಸೆ ಗತಿ ಕೆಡಿಸಿತು ದೊರೆಯೇ, ತಪ್ಪನ್ನು ಮನ್ನಿಸಿ ಮರುಳಬೇಕು ಸಿರಿಯೇ. ಮಾತು ಶಬ್ದವಾಯಿತು, ಉತ್ತರ ಸಿಗಲಿಲ್ಲ. ಕರ್ಮದ ಬೆಂಕಿ ಸುಡುತ್ತಿದೆ ಎದೆಯನ್ನು, ಊದಿಯಾಗಲಿ ಅದರ ಪಾಡಿಗೆ. ವೇಮನರು ಹೊಸ ಜನ್ಮ ಪಡೆಯುತ್ತಾರೆ. ಏನಿದ್ದವೇ ಮನರು ಏನಾದರಯ್ಯ, ಏನಿದ್ದವೇ ಮನರು ಏನಾದರಯ್ಯ. ಭೋಗದ ಬೆಂಕಿ ಸುಟ್ಟಿದ್ದೇನಯ್ಯ, ಕರ್ಮದ ಹೊಳೆಯು ಹರಿಯುತ್ತೇನಯ್ಯ. ಮಾಯೆಯ ಮುಸುಕು ಸರಿಯುತ್ತೇನಯ್ಯ, ಏನಿದ್ದವೇ ಮನರು ಏನಾದರಯ್ಯ. ಉಟ್ಟ ಬಟ್ಟೆ ಬಿಟ್ಟರೇನು, ಬಯಲು ಬಟ್ಟೆ ತೊಟ್ಟರೇನು, ನಿಜದ ಕೊಟ್ಟು ತಿಳಿದರೇನು? ಉಟ್ಟ ಬಟ್ಟೆ ಬಿಟ್ಟಾರೇನು, ಅಬ್ಬಬ್ಬಬ್ಬ ಬಯಲು ಬಟ್ಟೆ ತೊಟ್ಟಾರೇನು, ನಿಜದ ಕೊಟ್ಟು ತಿಳಿದಾರೇನು? ಏನಿದ್ದವೇ ಮನರು ಏನಾದರಯ್ಯ, ಏನಿದ್ದವೇ ಮನರು ಏನಾದರಯ್ಯ. ತಾಯಿ ಹೊಟ್ಟೆಯಿಂದ ತಾ ಹೊರಗೆ ಬಂದಾಗ ಮೊದಲು ಬಟ್ಟೆ ಇಲ್ಲ, ಕೊನೆಗೂ ಬಟ್ಟೆ ಇಲ್ಲ, ನಡುವೆ ಬಟ್ಟೆಯನ್ನುಡುವುದು ನಗೆಗೀಡು. ವಿಶ್ವದಾಭಿರಾಮ ಕೇಳುವೇಮ. ಹಡೆದು ಹಾಲುಣಿಸಿದ ತಾಯಿ ಮಾಯೆ, ನಂಟಾಗಿ ಕಾಡಿದ ಬಂಧು ಬಳಗ ಮಾಯೆ, ಭೋಗಕ್ಕೆ ಮೈಯಾದ ಮನದನ್ನೇ ಮಾಯೆ. ಮಾಯನೆಚ್ಚಿ ಕೆಟ್ಟನೋ ವೇಮನ, ಮಾಯನೆಚ್ಚಿ ಕೆಟ್ಟನೋ ವೇಮನ, ಮಾಯನೆಚ್ಚಿ ಕೆಟ್ಟನೋ ವೇಮನ. ಅತ್ತಿಗೆ, ಅತ್ತಿಗೆ. ವೇಮಣ್ಣ, ಇದೇನು ಇಲ್ಲಿಗೆ ಬಂದಿರುವೆ?
ದೂರ ಬಂದಿರುವೆ. ದಣಿವಾದಂತೆ ಕಾಣುತ್ತಿದೆ. ಹಸಿದ ಮಗು ತಾಯಿಯ ಬಳಿಗೆ ಬರಬೇಕಲ್ಲವೇ? ಕೂತುಕೋ, ದಣಿವಾರಿಸಿ. ನೀರು. ಅಮ್ಮ, ನಿನ್ನ ಬಳಿಗೆ ಬಂದಿರುವೆ. ಏನೋ ಬೇಕಾದಾಗ ನಿನ್ನ ಬಳಿ ಬಂದು ಕೇಳಿ ಪಡೆಯುತ್ತಿದ್ದೆ. ಮಗು ತಾಯಿಗೆ ಕಾಡಿದಂತೆ ಕಾಡಿ ಬೇಡುತ್ತಿದ್ದೆ. ಈಗ ಬೇಡಲು ಏನೂ ಉಳಿದಿಲ್ಲ. ಕೊನೆಯದಾಗಿ ನಿನ್ನ ಮಡಿಲಿಗೆ ಒಂದೆರಡು ಮಾತುಗಳನ್ನು ಹಾಕಿ ಹೋಗಲು ಬಂದಿರುವೆ. ಒಗಟಿನಂತಿದೆ ನಿನ್ನ ಮಾತು. ಏನಾಯಿತು? ತಪ್ಪಿನ ಅರಿವಾಯಿತು ತಾಯಿ, ತಪ್ಪಿನ ಅರಿವಾಯಿತು. ಒಳ್ಳೆಯದೇ ಆಯಿತು. ಗುಡ್ಡದ ಮಲ್ಲಯ್ಯ ಕರುಣಿಸಿದ. ಅರಿವಾಗುವುದು ಸಾಮಾನ್ಯವಲ್ಲ. ಅರಿವಿನ ಗಳಿಗೆ ನಮ್ಮ ಬದುಕಿಗೆ ಶುಭ ಮುಹೂರ್ತ. ಭೋಗದ ಜೀವನ ಸಾಕಾಯಿತು. ಇನ್ನು ಮುಂದೆ ಏನು ದಾರಿಯೇ ತೋಚುತ್ತಿಲ್ಲ. ಇಲ್ಲಿಯವರೆಗೆ ನೀನು ನಿನಗಾಗಿ ಬದುಕಿದೆ. ಅದು ಮರವೆಯ ಬದುಕು. ಇನ್ನು ಮುಂದೆ ನೀನು ಲೋಕಕ್ಕಾಗಿ ಬದುಕಬೇಕು. ಭೋಗದಿಂದ ಯೋಗದ ಕಡೆ ಮುಖ ಮಾಡಿದ ನಿನ್ನ ಬದುಕು ಲೋಕ ಕಲ್ಯಾಣಕ್ಕಾಗಿ ಮೀಸಲಾಗಿರಬೇಕು. ನಿನ್ನ ಬದುಕೆ ಈ ಲೋಕಕ್ಕೆ ಒಂದು ಪಾಠವಾಗಬೇಕು. ಆಹಾ, ಮಂಜು ಮುಸುಕಿದ ದಾರಿ ಸೂರ್ಯರಶ್ಮಿಯಿಂದ ತಿಳಿಯಾದಂತೆ ಭಾಸವಾಗುತ್ತಿದೆ ತಾಯಿ. ಏನೆಂದರೂ ನಿನ್ನ ಮೂಗುತಿಯೇ ನನಗೆ ಮುಕುತಿಯ ದಾರಿ ತೋರಿಸಿತನ್ನಬೇಕು. ಅದೊಂದು ನಿಮಿತ್ತ ಮಾತ್ರ. ನಿನ್ನ ಕರ್ಮಫಲದ ತೊಟ್ಟು ಕಳಚಲು ಬಂದಿತ್ತು, ಕಳಚಿತು ಅಷ್ಟೇ.